ಆ ಜಾತ್ರೆಯನ್ನ ದಕ್ಷಿಣದ ಕುಂಭಮೇಳ ಅಂತಲೇ ಕರೀತಾರೆ. ಆ ಜಾತ್ರೆ ನೋಡೋದೇ ಕಣ್ಣಿಗೆ ಹಬ್ಬ. ಎಷ್ಟೇ ದೂರ ಕಣ್ಣು ಹಾಯಿಸಿದ್ರೂ ಭಕ್ತ ಸಾಗರವೇ ಕಾಣಿಸುತ್ತೆ. ಸರ್ವ ಧರ್ಮಗಳ ಸಮನ್ವಯತೆ ಸಾರುವ ಜಾತ್ರೆಯಲ್ಲಿ ಇವತ್ತು ಅಜ್ಜನ ಅದ್ಧೂರಿ ರಥೋತ್ಸವ ನಡೆಯಿತು. ದಿಕ್ಕು ದಿಕ್ಕಿನಲ್ಲೂ ಜನ, ಎಲ್ಲೆಲ್ಲೂ ಭಕ್ತಗಣ. ಭಕ್ತ ಸಾಗರವೇ ತುಂಬಿ ತುಳುಕುತ್ತಿದೆ. ನಡುವೆ ಭಕ್ತಿ ಭಾವದ ನೌಕೆ ಸಾಗುತ್ತಿದೆ. ತೇರಿನಲ್ಲಿ ವಿರಾಜಮಾನವಾಗಿರುವ ಗವಿಸಿದ್ದೇಶ್ವರನಿಗೆ ಎಲ್ಲರೂ ಪರಾಕ ಹಾಕ್ತಿದ್ದಾರೆ. ಅದೇನ್ ಸಂಭ್ರಮ, ಅದೇನ್ ಸಡಗರ. ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಭಕ್ತರು ಸೇರಿದ್ದಾರೆ. ರಾಶಿ ರಾಶಿ ಅನ್ನ, ಲಕ್ಷಗಟ್ಟಲೆ ರೊಟ್ಟಿ, ಹೋಳಿಗೆ, ಕೊಳದಂತಿರುವ ಸಾಂಬಾರ್ನ ಪಾತ್ರೆ. ಅಬ್ಬಬ್ಬ, ಅಜ್ಜನ ಜಾತ್ರೆಯಲ್ಲಿ ವೈಭವವೋ ವೈಭವ. ದಕ್ಷಿಣ ಕುಂಭಮೇಳ ಎಂದೇ ಸುಪ್ರಸಿದ್ಧವಾಗಿರುವ ಕೊಪ್ಪಳದ ಗವಿಮಠದ ಜಾತ್ರಾ ಮಹೋತ್ಸವವಿದು. ಲಕ್ಷಾಂತರ ಭಕ್ತರು ಸೇರುವ ಅಜ್ಜನ ಜಾತ್ರೆಗೆ ಅದ್ಧೂರಿ ಚಾಲನೆ ಸಿಕ್ತು. ಭಕ್ತಿ ಭಾವದಿಂದ ಎಳೆಯುವ ಭವ್ಯ ರಥೋತ್ಸವಕ್ಕೆ ಸುತ್ತೂರು ಮಠದ ಶ್ರೀಗಳು ಚಾಲನೆ ಕೊಟ್ಟರು. ಲಕ್ಷಾಂತರ ಭಕ್ತರು ಸೇರುವ ಅಜ್ಜನ ರಥೋತ್ಸವದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಹಲವು ಸಚಿವರು ಪಾಲ್ಗೊಂಡಿದ್ರು. ಡಿಕೆ ಕೂಡ ಗವಿಸಿದ್ದೇಶ್ವರನ ಮೂರ್ತಿ ಕೊಂಡೊಯ್ಯುತ್ತಿದ್ದ ಪಲ್ಲಕ್ಕಿಯನ್ನ ಹೊತ್ತು ಭಕ್ತಿ ಭಾವ ಸಮರ್ಪಿಸಿದ್ರು. ಇನ್ನು ರಥೋತ್ಸವಕ್ಕೆ ಚಾಲನೆ ಕೊಟ್ಟ ಬಳಿಕ ಗವಿಮಠದ ಶ್ರೀಗಳು ಆಶೀರ್ವಚನ ನೀಡಿದ್ರು. ಭಕ್ತರ ಹೃದಯದಲ್ಲಿ ಗವಿಸಿದ್ದೇಶ್ವರ ಇದ್ದಾನೆ ಅಂತಂದ್ರು. ಸಮಾಧಾನದಿಂದ ಯಾರು ಒತ್ತಾಡಬೇಡ್ರಿ, ನೀವು ನಿಂತಲ್ಲಿಯೇ ಕೈ ಮುಗಿರಿ. ಗವಿಸಿದ್ದಪ್ಪಜ್ಜ ನಿಮ್ಮ ಹೃದಯದೊಳಗಾದ ತೇರಿನೊಳಗಿಲ್ಲ, ನಿಮ್ಮ ಹೃದಯವೇ ಅವನ ತೇರು ಅಷ್ಟೇ. ಅದಕ್ಕೆ ದಯವಿಟ್ಟು ನಮಗೆ ತೇರು ಕಂಡಿಲ್ಲ, ಕೇಳಿ ಒಂದು ನಿಮಿಷ, ನಮಗೆ ತೇರು ಕಂಡಿಲ್ಲ ಅಂತ ಅನ್ಕೋಬೇಡ್ರಿ. ನಿಮ್ಮ ಎದೆ ಮೇಲೆ ಕೈ ಇಟ್ಕೊಳ್ರಿ, ಗವಿಸಿದ್ದಪ್ಪಜ್ಜ ಅಲ್ಲೇ ಕಾಣ್ತಾನೆ ನಿಮಗೆ. ಅಜ್ಜನ ರಥೋತ್ಸವಕ್ಕೆ ಸುಮಾರು 5 ಲಕ್ಷಕ್ಕೂ ಹೆಚ್ಚು ಭಕ್ತರು ಆಗಮಿಸಿದ್ರು. ಕೊಪ್ಪಳದ ಗವಿಮಠ ಜಾತ್ರಾ ಆವರಣ ಭಕ್ತರಿಂದ ಮುಚ್ಚಿ ಹೋಗಿತ್ತು. ಇನ್ನು ಈ ಬಾರಿಯೂ 21 ದಿನಗಳ ಮಹಾದಾಸೋಹ ಏರ್ಪಡಿಸಲಾಗಿದೆ. 80ಕ್ಕೂ ಹೆಚ್ಚು ಕೌಂಟರ್ಗಳಲ್ಲಿ ಅನ್ನದಾಸೋಹ ನಡೀತಿದೆ. ರೊಟ್ಟಿ, ಶೇಂಗಾ ಹೋಳಿಗೆ, ಕಾಳು ಪಲ್ಯ, ಮಾದಲಿ, ಬೂಂದಿಯನ್ನ ಭಕ್ತರಿಗೆ ವಿತರಿಸಲಾಯಿತು. ಅಜ್ಜನ ಜಾತ್ರೆ 3 ದಿನ ನಡೆದರೂ ಅದರ ಸಂಭ್ರಮ 1 ತಿಂಗಳಿರುತ್ತೆ. ಇವತ್ತು ವೈಭವದ ರಥೋತ್ಸವ ನಡೆದಿದ್ದು ನಾಳೆ ಮಿರ್ಚಿ ಸೇವೆ ಜರುಗಲಿದೆ. ಲಕ್ಷಾಂತರ ಭಕ್ತರಿಗೆ ಮಿರ್ಚಿ ದಾಸೋಹ ನಡೆಯಲಿದೆ. ಸಂಜಯ್, ಟಿವಿ9 ಕೊಪ್ಪಳ.